ಇನ್ನು ವಿದೇಶಗಳು ಮತ್ತು ಹೊರ ರಾಜ್ಯಗಳಿಂದ ಬರುವಂತವರನ್ನ ಸ್ವಾಗತ ಮಾಡೋದಕ್ಕೆ ಮತ್ತು ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಉಡುಪಿ ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಈಗ ಮಾಡಿಕೊಂಡಿದೆ. ಮುಖ್ಯವಾಗಿ 6,000 ಮಂದಿ ಈಗ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸೇವಾ ಸಿಂಧು ಮೂಲಕ ನೋಂದಣಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಶಾಲಾ ಕಾಲೇಜು ಮತ್ತು ಖಾಸಗಿ ಹಾಸ್ಟೆಲ್ಗಳ ಕಟ್ಟಡದಲ್ಲಿ ಕ್ವಾರಂಟೈನ್ಗೆ ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಸುಮಾರು 20,000 ಜನರು ಮೊದಲ ಹಂತದಲ್ಲಿ ಬರಬಹುದು ಎನ್ನುವಂತಹ ನಿರೀಕ್ಷೆಗಳಿರುವಂಥದ್ದು. ಹೀಗಾಗಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜು ಇರ್ಬೋದು, ಕಟ್ಟಡಗಳಿರ್ಬೋದು, ಜೊತೆಗೆ ಹಾಸ್ಟೆಲ್ ಕಟ್ಟಡಗಳಿರ್ಬೋದು ಎಲ್ಲವನ್ನೂ ಕೂಡ ಜಿಲ್ಲಾಡಳಿತಕ್ಕೆ ನೀವು ಬಿಟ್ಟು ಕೊಡಬೇಕು ನಾವು ಕೇಳಿದಾಗ ಅನ್ನುವಂತಹ ಒಂದು ಸೂಚನೆಯನ್ನ ಇಲ್ಲಿ ಉಡುಪಿ ಜಿಲ್ಲಾಡಳಿತ ಕೊಟ್ಟಿದೆ. ಉಡುಪಿ ಜಿಲ್ಲೆಗೆ ವಿದೇಶಗಳಿಂದ ಜೊತೆಗೆ ಹೊರ ರಾಜ್ಯಗಳಿಂದ ಆಲ್ಮೋಸ್ಟ್ ಈಗ 20,000 ಜನರು ಬರಬಹುದು ಎನ್ನುವಂತಹ ಅಂದಾಜನ್ನ ಉಡುಪಿ ಜಿಲ್ಲಾಡಳಿತ ಹೊಂದಿದೆ. ಅವರನ್ನ ಕ್ವಾರಂಟೈನ್ ಮಾಡೋದಿಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಮತ್ತೊಂದು ಕಡೆಯಿಂದ ಆಗ್ತಾ ಇದೆ. ಅದಕ್ಕೋಸ್ಕರ ಅಂದ್ರೆ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಅಷ್ಟು ದೊಡ್ಡ ವ್ಯವಸ್ಥೆಗಳಲ್ಲೂ ಕೂಡ ಇಲ್ಲದಂತಹ ಕಾರಣ ಇದೀಗ ಜಿಲ್ಲೆಯ ಖಾಸಗಿ ಶಾಲೆಗಳು, ಕಾಲೇಜುಗಳ ಕಟ್ಟಡಗಳು ಮತ್ತು ಹಾಸ್ಟೆಲ್ಗಳನ್ನ ಬಳಕೆ ಮಾಡಿಕೊಳ್ಳೋದಿಕ್ಕೆ ತೀರ್ಮಾನವನ್ನ ಮಾಡಲಾಗಿರುವಂಥದ್ದು. ಅದಕ್ಕೋಸ್ಕರ ಜಿಲ್ಲಾಡಳಿತ ಯಾವಾಗ ಕೇಳುತ್ತೋ ಆ ಸಂದರ್ಭದಲ್ಲಿ ನೀವು ಬಿಟ್ಟು ಕೊಡಬೇಕು ಎನ್ನುವಂತಹ ಒಂದು ವಿಚಾರವನ್ನ ಜಿಲ್ಲಾಧಿಕಾರಿಗಳು ಈಗಾಗಲೇ ನಿರ್ದೇಶನದ ರೂಪದಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಿನ್ನೆ ಎಲ್ಲ ಸರ್ಕಾರಿ ಇರ್ಬೋದು, ಖಾಸಗಿ ಶಾಲೆ ಮುಖ್ಯೋಪಾಧ್ಯಾಯರಿರ್ಬೋದು, ವಸತಿ ಶಾಲೆಗಳ ಮುಖ್ಯಸ್ಥರ ಜೊತೆಗೆ ಒಂದು ಸಭೆಯನ್ನ ನಡೆಸಿ ಈ ಬಗ್ಗೆ ಸೂಚನೆಗಳನ್ನ ಕೊಡಲಾಗಿದೆ. ಹೊರ ರಾಜ್ಯಗಳಿಂದ ಬರೋದಿಕ್ಕೆ ಈಗಾಗಲೇ 6,000 ಮಂದಿ ನೋಂದಣಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಥಮ ಹಂತದಲ್ಲಿ 6,000 ಮಂದಿ ಸೇವಾ ಸಿಂಧು ಮೂಲಕ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿದ್ದು ಈಗ ರಾಜ್ಯ ಸರ್ಕಾರದ ಅನುಮತಿಗೋಸ್ಕರ ಜಿಲ್ಲಾಡಳಿತ ಇಲ್ಲಿ ಕಾಯ್ತಾ ಇದೆ. ಬರುವಂತವರೆಲ್ಲರನ್ನು ಕೂಡ ಜಿಲ್ಲೆಯ ಗಡಿ ಭಾಗದಲ್ಲಿ ಆರೋಗ್ಯ ತಪಾಸಣೆ ಮಾಡಿ ಪೊಲೀಸ್ ಎಸ್ಕಾರ್ಟ್ನ ಜೊತೆಗೆ ಸಂಬಂಧಪಟ್ಟಂತಹ ತಾಲೂಕಿನ ಕ್ವಾರಂಟೈನ್ ಕೇಂದ್ರಗಳಿಗೆ ಕಳುಹಿಸಿಕೊಡಲಾಗುತ್ತೆ. ಆರೋಗ್ಯ ಪರೀಕ್ಷೆಯಲ್ಲಿ ರೋಗದ ಲಕ್ಷಣಗಳೇನಾದರೂ ಕಂಡು ಬಂದ್ರೆ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ ಕ್ವಾರಂಟೈನ್ಗೆ ಒಳಪಡುವಂಥವರ ವ್ಯವಸ್ಥೆಗಳಾದರೆ, ಇನ್ನು ಕೆಲವರು ನಮಗೆ ಸರ್ಕಾರಿ ವ್ಯವಸ್ಥೆಗಳು ಬೇಡ, ನಾವು ಇಲ್ಲಿಗೆ ಹೋಗ್ತೇವೆ, ನಾವು ಹೋಟೆಲ್ಗಳಲ್ಲಿ ನಮ್ಮಷ್ಟಕ್ಕೆ ನಾವು ಕ್ವಾರಂಟೈನ್ ಆಗ್ತೇವೆ ಅನ್ನುವಂಥ ಮಾತುಗಳನ್ನು ಯಾರಾದರೂ ಹೇಳಿದರೆ ಅದಕ್ಕೂ ಅವಕಾಶಗಳಿದೆ. ಆದರೆ ಹೋಟೆಲ್ನ ವೆಚ್ಚವನ್ನು ಅವರೇ ಭರಿಸಬೇಕು. ಜಿಲ್ಲಾಡಳಿತ ಇನ್ನು ವ್ಯವಸ್ಥೆಯನ್ನು ಮಾಡುತ್ತೆ, ಅಲ್ಲಿ ಉಚಿತವಾಗಿ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಉತ್ತಮ ರೀತಿಯಲ್ಲಿ. ಆದರೂ ಕೂಡ ನಮಗೆ ಹೋಟೆಲ್ಗಳಲ್ಲಿ ವ್ಯವಸ್ಥೆಗಳಾಗಬೇಕು ಅಂತ ಹೇಳಿದರೆ ಅಲ್ಲೂ ಕೂಡ ವ್ಯವಸ್ಥೆಗಳಿದೆ. ಆದರೆ ಅದರ ವೆಚ್ಚವನ್ನು ಮಾತ್ರ ಹೋಟೆಲ್ಗಳಲ್ಲಿ ಉಳಿದುಕೊಳ್ಳೋದಕ್ಕೆ ಬಯಸುವಂಥವರೇ ಭರಿಸಬೇಕಾಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಈಗ ಪ್ರತಿನಿಧಿ ಸಂತೋಷ್. ಹಲೋ ಸಂತೋಷ್. ಎಸ್, ಈಗ ವಿದೇಶದಿಂದ ಮತ್ತೆ ಹೊರ ರಾಜ್ಯಗಳಿಂದ ಬರುವಂಥವರಿಗೆ ವ್ಯವಸ್ಥೆಗಳನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ಸೊ ಹೇಗೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಅಂತ? ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಒಂದು 50 ದಿನಗಳಿಂದ ಯಾವುದೇ ರೀತಿಯಂತಹ ಹೊಸ ಪ್ರಕರಣಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹೊರ ರಾಜ್ಯಗಳು ಮತ್ತು ಹೊರ ದೇಶಗಳಿಂದ ಬರುವವರಿಗೆ ಒಂದು ಅನುಕೂಲವನ್ನ ಕೂಡ ಏನು ಈಗಾಗಲೇ ಜಿಲ್ಲಾಡಳಿತ ಅವರಿಗೆ ತೆಗೆದುಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಆದ್ರೆ ಜಿಲ್ಲೆಗೆ ಏನು ಆಗಮಿಸ್ತಾರೆ ಅವರಿಗೆ ಹೋಮ್ ಕ್ವಾರಂಟೈನ್ ಅತ್ಯಗತ್ಯ ಮತ್ತು ಕಡ್ಡಾಯ ಕೂಡ. ಒಂದು ವೇಳೆ ಅದು ಮಾಡ್ಲಿಲ್ಲ, ನಿಮ್ಗೆ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ, ನಾವು ಹೋಮ್ ಕ್ವಾರಂಟೈನ್ಗೆ ಒಳಪಡುವುದಿಲ್ಲ ಅಂತ ಹೇಳಿದ್ರೆ ಅಂತವರ ಮೇಲೆ ಕೇಸ್ ಮಾಡ್ಲಿಕ್ಕೂ ಕೂಡ ಜಿಲ್ಲಾಡಳಿತ ಹಿಂದೆ ಮುಂದೆ ನೋಡುದಿಲ್ಲ ಎನ್ನುವುದ್ರ ಬಗ್ಗೆ ಸ್ಪಷ್ಟ ಮಾಡಿರುವಂತದ್ದು. ಒಂದು ವೇಳೆ ಈಗಾಗಲೇ ಕ್ವಾರಂಟೈನ್ ಕೇಂದ್ರಗಳ ಆರಂಭ ಉಡುಪಿಯಲ್ಲಿ ಸ್ಟಾರ್ಟ್ ಆಗಿದೆ, ಅದಕ್ಕೆ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ. ಆದ್ರೆ ಒಂದು ವೇಳೆ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ರೆ 188 ಮತ್ತು 269, 270 ಪ್ರಕಾರ ಜೈಲು ಶಿಕ್ಷೆಯನ್ನ ಕೂಡ ನಿಮ್ಗೆ ಮಾಡಬೇಕಾಗ್ತದೆ ಎನ್ನುವಂತಹ ಎಚ್ಚರಿಕೆಯನ್ನ ನಿನ್ನೆಷ್ಟೇ
ಜಿಲ್ಲಾಧಿಕಾರಿಗಳು ನೀಡಿರುವಂತದ್ದು. ಮಾತ್ರ ಅಲ್ಲದೆ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಎಲ್ಲ ರೀತಿಯಾದಂತಹ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತಹ ಭರವಸೆಯನ್ನು ಕೂಡ ಜಿಲ್ಲಾಡಳಿತ ನೀಡಿದೆ. ನೀರಿನ ಸಮಸ್ಯೆ ಈಗಾಗಲೇ ಪಂಚಾಯತ್ ಮೂಲಕ ಮತ್ತು ಟ್ಯಾಂಕರ್ ಮೂಲಕ ಸರಬರಾಜು ಮಾಡಲಾಗ್ತದೆ. ಮತ್ತು ಸಂಸ್ಥೆಯ ಸಿಬ್ಬಂದಿಗಳು ಏನು ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಕೂಡ ಅಲ್ಲಿ ಅವಕಾಶವನ್ನ ನೀಡಲಾಗ್ತದೆ. ಕೇಂದ್ರದ ನಿರ್ವಹಣೆಗೆ ಅಗತ್ಯವಾದಂತಹ ನೌಕರರನ್ನ ಕೂಡ ಅಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಮತ್ತೆ ಎಲ್ಲ ಏನು ಕ್ವಾರಂಟೈನ್ ಕೇಂದ್ರಗಳಿಗೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗ್ತದೆ ಎನ್ನುವಂಥದ್ದು ಕೂಡ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ 14 ದಿನಗಳ ಕಾಲ ಏನು ಸರ್ಕಾರಿ ಕ್ವಾರಂಟೈನ್ ಕಡ್ಡಾಯವಾಗಿದೆ. ಇದನ್ನ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಂದು ಸಭೆಯಲ್ಲಿ ಕೂಡ ಇದು ತೀರ್ಮಾನ ಮಾಡಿ ಅಂತಿಮವಾಗಿ ಜಿಲ್ಲಾಧಿಕಾರಿಗಳು ಈ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಉಡುಪಿ ಏನು ಬರ್ತಾರೆ ಅವರು ಸೇವಾ ಸಿಂಧುನಲ್ಲಿ ಅರ್ಜಿ ಸಲ್ಲಿಸುವುದು ಕಡ್ಡಾಯ ಆಗಿದೆ. ಒಪ್ಪಿಗೆ ಸಿಕ್ಕಿದ ತಕ್ಷಣ ಅವರಿಗೇನು ಮೊಬೈಲ್ಗೆ ಒಂದು ಇ ಪಾಸ್ ಕೂಡ ಬರ್ತದೆ. ಈ ಪಾಸ್ ಅನ್ನ ತೆಗೆದುಕೊಂಡು ಉಡುಪಿ ಜಿಲ್ಲೆಗೆ ಅವರು ಬರಬಹುದು. ಹಾಗಾಗಿ ಈ ಒಂದು ಏನು 40-45 ದಿನ ಕಳೆದ ನಂತರ ಯಾವುದೇ ರೀತಿಯಂತಹ ಹೊಸ ಪ್ರಕರಣ ಇಲ್ಲದ ಕಾರಣದಿಂದಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಉಡುಪಿ ಜಿಲ್ಲೆಗೆ ಏನು ಗ್ರೀನ್ ಝೋನ್ ಅಂತ ನೀಡಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಹೊರ ರಾಜ್ಯಗಳು ಮತ್ತು ವಿದೇಶದಿಂದ ಬರುವವರಿಗೆ ಸ್ವಾಗತವನ್ನ ಮಾಡಲಾಗ್ತದೆ. ಆದ್ರೆ ಸರ್ಕಾರಿ ಕ್ವಾರಂಟೈನ್ ಕಡ್ಡಾಯವಾಗಿರ್ತದೆ, ಅದನ್ನ ಅವರು ಪಾಲಿಸಲೇಬೇಕು. ಮತ್ತೆ ಅವರಿಗೆ ಏನು ಬೇಕು ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರೆ ಮತ್ತೆ ಅವರಿಗೆ ಏನೆಲ್ಲ ವ್ಯವಸ್ಥೆ ಬೇಕಾದ್ರೆ ಮಾಡ್ತಾರೆ. ಒಂದ್ ವೇಳೆ ಇದನ್ನ ತಪ್ಪಿಕೊಂಡು ಅವರು ಎಲ್ಲಾದ್ರೂ ಹೊರಗಡೆ ತಿರುಗುಡು ಅಥವಾ ಏನಾದ್ರು ಮಾಡಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಇದೆ ಮತ್ತು ಅವರ ಎಚ್ಚರಿಕೆಯನ್ನು ಕೂಡ ಜಿಲ್ಲಾಧಿಕಾರಿಗಳು ನೀಡಿರುವಂತದ್ದು. ಇದರ ಬಗ್ಗೆ ಏನು ಕ್ವಾರಂಟೈನ್ಗೆ ಯಾರೆಲ್ಲ ಒಳಗಾಗ್ತಾರೆ ಅವರು ಈ ಒಂದು ವಿಚಾರಕ್ಕೆ ಸಹಕರಿಸಬೇಕು ಎನ್ನುವಂತಹ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು. ಮಾತ್ರವಲ್ಲದೆ ಇನ್ನಿತರವಾದಂತಹ ಏನು ಉಚಿತವಾದಂತಹ ಊಟ ತಿಂಡಿಗಳು ಸರ್ಕಾರದ ವತಿಯಿಂದಲೂ ಕೂಡ ಮಾಡಲಾಗ್ತದೆ. ಹೆಚ್ಚು ಬೇರೆ ಏನು ನಮ್ಗೆ ಲಕ್ಸುರಿಯಸ್ ಬೇಕು ಎನ್ನುವಂಥದ್ದಿದ್ರೆ ಅವರು ಖಂಡಿತವಾಗಿ ಅವರೇ ಪಾವತಿ ಮಾಡಿ ತೆಗೆದುಕೊಳ್ಳುವ ಅಂದ್ರೆ ಅದಕ್ಕೆ ಆರ್ಡರ್ ಮಾಡುವಂತದ್ದು. ಮತ್ತೆ ಸರ್ಕಾರಿ ಮಟ್ಟದಲ್ಲಿ ಏನು ಉಚಿತವಾಗಿ ತಿಂಡಿ ಮತ್ತು ಊಟ ನೀಡ್ಲಿಕ್ಕೆ ಆಗ್ತದೆ ಅವರು ಖಂಡಿತ ಜಿಲ್ಲಾಡಳಿತ ಆ ವೆಚ್ಚವನ್ನ ಭರಿಸ್ತದೆ. ಗೌತಮ್, ಎಸ್, ಅದರ ಜೊತೆಗೆ ಈಗ ಅಂದ್ರೆ ವಿದೇಶ ಮತ್ತೆ ಹೊರ ರಾಜ್ಯದಿಂದ ಬರುವಂತವರನ್ನ ಕ್ವಾರಂಟೈನ್ ಮಾಡೋದಿಕ್ಕೆ ಜಿಲ್ಲೆಯ ಸರ್ಕಾರಿ ಖಾಸಗಿ ಹಾಸ್ಟೆಲ್ಗಳನ್ನ ಅಥವಾ ಇನ್ನಿತರ ಶಾಲೆಗಳ ಕಟ್ಟಡಗಳನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಸೊ ಇದಕ್ಕೆ ಪ್ರತಿಕ್ರಿಯೆ ಹೇಗೆ ಸಿಕ್ಕಿದೆ ಅನ್ನುವಂಥದ್ದು ಸಂತೋಷ. ಹೌದು, ಈಗಾಗಲೇ ಏನು ಕ್ವಾರಂಟೈನ್ ಕೇಂದ್ರಗಳನ್ನ ಮಾಡ್ತೇವೆ ಎನ್ನುವಂತಹ ಹೇಳಿದ್ದಾರೆ. ಹಾಗಾಗಿ ಸರ್ಕಾರಿ ಶಾಲಾ ಕಟ್ಟಡಗಳನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ. ಉಡುಪಿಯಲ್ಲಿ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವಂತಹ ಒಂದು ಏನು ಸರ್ಕಾರಿ ಶಾಲೆಯನ್ನ ಬಳಸಲಾಗ್ತದೆ. ಈ ಹಿಂದೆ ಅದರಲ್ಲಿ ವಲಸೆ ಕಾರ್ಮಿಕರನ್ನ ಕ್ವಾರಂಟೈನ್ ಮಾಡಲಾಗಿತ್ತು 14 ದಿನಗಳ ಕಾಲ. ಅಂದ್ರೆ ಅಲ್ಲಿ ಅವರಿಗೆ ಕ್ವಾರಂಟೈನ್ ಅಲ್ಲ, ಬದಲಾಗಿ ಅವರಿಗೆ ಒಂದು ನಿರಾಶ್ರಿತರಿಗೆ ಅಲ್ಲಿ ಒಂದು ಶಾಶ್ವತವಾಗಿ ತಾತ್ಕಾಲಿಕವಾಗಿ ವಸತಿಯನ್ನ ಕಲ್ಪಿಸಲಾಗಿತ್ತು. ಅದೇ ಒಂದು ಕೇಂದ್ರದಲ್ಲಿ ಈಗ ಏನು ಸರ್ಕಾರಿ ಕ್ವಾರಂಟೈನ್ ಮಾಡ್ಲಿಕ್ಕೆ ಇದು ಮಾಡ್ಲಾಗ್ತದೆ. ಈಗಾಗಲೇ ತಹಸೀಲ್ದಾರ್ ಅವರು ಅದನ್ನ ಎಲ್ಲ ಏನು ಕಟ್ಟಡವನ್ನ ಪರಿಶೀಲಿಸಿ ಅದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಬೋರ್ಡ್ ಶಾಲೆಯನ್ನ ಉಡುಪಿ ನಗರ ಭಾಗದಲ್ಲಿರುವಂತಹ ಬೋರ್ಡ್ ಶಾಲೆಯನ್ನ ಗುರುತಿಸಲಾಗಿದೆ. ಮತ್ತೆ ಅಲ್ಲಲ್ಲಿ ಬೇರೆ ಬೇರೆ ಶಾಲೆಯನ್ನ ಕೂಡ ಗುರುತಿಸಿರುವಂತದ್ದು. ಗೌತಮ್, ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಜಗದೀಶ್ ಮಾತಾಡ್ತಾ ಇದ್ದೇನೆ. ಈಗಾಗಲೇ ಸರ್ಕಾರ ಹೊರ ರಾಜ್ಯದಿಂದ ಮತ್ತು ಹೊರ ದೇಶದಿಂದ ಕನ್ನಡಿಗರನ್ನ ಮತ್ತು ಉಡುಪಿ ಜಿಲ್ಲೆಯ ಜನರನ್ನ ಕರೆಸ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಹಾಗಾಗಿ ಯಾರ್ಯಾರು ಉಡುಪಿ ಜಿಲ್ಲೆಗೆ ಬರಬೇಕು ಅಂತ ಇದ್ದೀರಿ ಸೇವಾ ಸಿಂಧುವಿನಲ್ಲಿ ಅರ್ಜಿ ಹಾಕಬೇಕು. ಅದು ಅಪ್ರೂವಲ್ ಆದ ತಕ್ಷಣ ತಮ್ಮ ಮೊಬೈಲಿಗೆ ಇ ಪಾಸ್ ಬರುತ್ತೆ. ಆ ಪಾಸನ್ನು ತೆಗೆದುಕೊಂಡು ನೀವು ನಮ್ಮ ಜಿಲ್ಲೆಗೆ ಬರ್ಬೋದು. ನಮ್ಮ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ತೀರ್ಮಾನದಂತೆ ಯಾರೇ ಹೊರ ರಾಜ್ಯದಿಂದ ಮತ್ತು ಹೊರ ದೇಶದಿಂದ ಬಂದಂಥವರಿದ್ರೂ ಸಹ ಅವರಿಗೆ 14 ದಿನಗಳ ಸರ್ಕಾರಿ ಕ್ವಾರಂಟೈನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಬಂದಂಥವರು ಸಹಕರಿಸಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಕಳೆದ 40 ದಿನಗಳಿಂದ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣ ಇಲ್ಲ. ಅದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ನಮ್ಮನ್ನು ಗ್ರೀನ್ ಝೋನಿಗೆ ಸೇರಿಸಿದೆ. ಗ್ರೀನ್ ಝೋನ್ ಇರೋದ್ರಿಂದ ನಮ್ಮಲ್ಲಿ ಈಗಾಗಲೇ ಎಲ್ಲ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭವಾಗಿದೆ. ಜನಜೀವನ ನಾರ್ಮಲ್ ಸ್ಥಿತಿಗೆ ಬಂದಿದೆ. ಮತ್ತೆ ಹೊರ ನಾಡಿನಿಂದ ಬಂದಂಥ, ಹೊರ ರಾಜ್ಯದಿಂದ ಬಂದಂಥ, ಹೊರ ದೇಶದಿಂದ ಬಂದಂಥವರಿಂದ ಮತ್ತೆ ಕೊರೋನಾ ನಮ್ಮ ಕಮ್ಯುನಿಟಿಗೆ ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ನಮ್ಮ ಜನರ ರಕ್ಷಣೆಯನ್ನು ಮಾಡೋ ದೃಷ್ಟಿಯಿಂದ ಈ ನಿರ್ಧಾರವನ್ನು ಕ್ವಾರಂಟೈನ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಅದಕ್ಕೆ ಸಹಕರಿಸುವಂಥವರು ಅರ್ಜಿ ಹಾಕಿ ಇಲ್ಲಿಗೆ ಬರಬೇಕು. ಸಹಕಾರ ಖಂಡಿತ ನಾವು ತಮಗೆ ಬಂದಂಥ ಸಂದರ್ಭದಲ್ಲಿ
ಯಾರಿಗಾದರೂ ಹೋಟೆಲ್ ಬೇಕಂದ್ರೆ ಅವರಿಗೆ ಹೋಟೆಲ್ಗೆ ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅವರ ವೆಚ್ಚವನ್ನು ಅವರೇ ಭರಿಸಬೇಕಾಗತ್ತೆ. ಇಲ್ಲ ಅಂದರೆ ನಾವು ಈಗಾಗಲೇ ಹಾಸ್ಟೆಲ್ಗಳು ಶಾಲಾ ಕಾಲೇಜುಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ವ್ಯವಸ್ಥೆಯಲ್ಲಿ ಉಳ್ಕೋಬೇಕು. ಅಂಥವರಿಗೆ ನಾವು ಊಟ ತಿಂಡಿ ವ್ಯವಸ್ಥೆಯನ್ನು ನಾವೇ ಮಾಡ್ತೇವೆ. ಹಾಗಾಗಿ ಸಾರ್ವಜನಿಕರು ಬರುವಂಥವ್ರು ಏನಿದ್ದರೆ ಅವರು ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ಕೋರ್ತೇನೆ.